ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಈಸಿ ಅಂಡ್ ಸಿಂಪಲ್ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪೆರಿ ಪೆರಿ ಗಾರ್ಲಿಕ್ ಚಿಕನ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಚಿಕನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಮೇನ್ಲಿ ಇದಕ್ಕೆ ಬೇಕಾಗಿರೋದು ಪೆರಿ ಪೆರಿ ಗಾರ್ಲಿಕ್ ಹರ್ಬ್ ಸಾಸ್. ಸೊ ಇವಾಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾನು ತಗೊಂಡಿರೋದಿಲ್ಲಿ 1/2 kg ಚಿಕನ್. ಸೊ 1 teaspoon of ginger garlic paste. ಮೇನ್ ಇಂಗ್ರೀಡಿಯೆಂಟ್ ಆಗ್ಲೇ ಹೇಳದ್ನಲ್ಲ, ಪೆರಿ ಪೆರಿ ಗಾರ್ಲಿಕ್ ಸಾಸ್. ಇದು 1-2 ಸ್ಪೂನ್ಸ್ ಅಷ್ಟು ತಗೊಂಡಿದ್ದೀನಿ. ಸಾಸಲ್ಲಿ ಆಲ್ರೆಡಿ ಸಾಲ್ಟ್ ಇರೋದ್ರಿಂದ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ. ನಾನು ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ, ಒಂದು ಇಷ್ಟೇ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಸಾಸ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. 30 ಮಿನಿಟ್ಸ್ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ನಾನಿಲ್ಲಿ ಫಿಲಿಪ್ಸ್ ಹೇರ್ ಫ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಫ್ರೈಯರ್ ಇಲ್ಲದೆ ಇರೋರು ಪ್ಯಾನ್ ಅಥವಾ ತವಾ ಮೇಲೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಲೈಕ್ ಎಣ್ಣೆ ತುಂಬ ಕಮ್ಮಿ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತು. ನನ್ನ ಹಸ್ಬೆಂಡ್ ದಿಲೀಪ್ ಡಯಟಲ್ಲಿ ಇರೋದ್ರಿಂದ ತುಂಬ ಆಯಿಲ್ ಯಾವಾಗಲೂ ನಾನು ಯೂಸ್ ಮಾಡೋದಿಲ್ಲ. ಈ ಏರ್ ಫ್ರೈಯರ್ ಯೂಸ್ ಮಾಡ್ಕೊಂಡು ಮಾಡೋದ್ರಲ್ಲಿ ಲೈಕ್ ಜಸ್ಟ್ 1 ಸ್ಪೂನ್ ಆಫ್ ಆಯಿಲ್ ಬೇಕಾಗುತ್ತೆ ಅಷ್ಟೇ. ಇಷ್ಟು ಚಿಕನ್ ನಿಮಗೆ ಕುಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಮ್ಮಿ ಆಯಿಲ್. ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾನಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ನಾವು ಆನ್ ಮಾಡ್ಕೊಳ್ಳೋಣ. ನಾನು 2 ಕಡೆ ನಾನು ಇಟ್ಕೊಂಡಿದ್ದೀನಿ ಈಗ. ಸೊ 2 ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಇದು ಮತ್ತೆ ನಾನಿಲ್ಲಿ 15 ಮಿನಿಟ್ಸ್ಗೆ ಇಟ್ಕೊಳ್ತಾ ಇದ್ದೀನಿ ಟೈಮ್ನ. ಇದ್ರದ್ದು ಹಾಗೆ ಮಾಡೋಣ. ನಾನು ಇವಾಗ ಇಲ್ಲಿ 15 ಮಿನಿಟ್ಸ್ ಟೈಮ್ ಸೆಟ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ 10 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 5 ಮಿನಿಟ್ಸ್ ಉಳಿದಿದೆ. ನೋಡೋಣ ಚಿಕನ್ ಎಷ್ಟು ಯಾವ ಥರ ಬಂದಿದೆ ಅಂತ. ಸ್ವಲ್ಪ ಡ್ರೈ ಅನ್ಸುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು ಆಯಿಲ್ನ ಸ್ಪ್ರೇ ಮಾಡ್ಕೊಳ್ತೀನಿ, ಅವಾಗ ಸ್ವಲ್ಪ ಜ್ಯೂಸಿ ಅನ್ಸುತ್ತೆ ನಿಮಗೆ. ಸೊ ಆಯಿಲ್ ಎಲ್ಲ ಸ್ಪ್ರೇ ಆಯಿತು. ನಾನು ಇವಾಗ ಮತ್ತೆ ಅದೇನು ಲೆಫ್ಟ್ ಓವರ್ 5 ಮಿನಿಟ್ಸ್ ಇತ್ತು ಅದನ್ನ ಆನ್ ಮಾಡ್ಕೊಳ್ತೀನಿ. ಇವಾಗ 15 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ನಾನು ಆಫ್ ಮಾಡಿದ್ದೀನಿ. ನೋಡೋಣ ಚಿಕನ್ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿ. ಪೆರಿ ಪೆರಿ ಗಾರ್ಲಿಕ್ ಚಿಕನ್ ರೆಡಿ ಟು ಸರ್ವ್. ಇದನ್ನ ನೀವು ಮೈನಸ್ ಜೊತೆಲಿ ಬೇಕಿದ್ರು ತಿನ್ಬೋದು, ಡಯಟ್ ಕಾನ್ಶಿಯಸ್ ಇಲ್ಲದೆ ಇರೋರು. ಸೊ ಡಯಟ್ ಕಾನ್ಶಿಯಸ್ ಅಲ್ಲಿ ಇರೋರು ಹಾಗೆ ಕೂಡ ತಿನ್ಬೋದು. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ರೆಸಿಪಿನ ಟ್ರೈ ಮಾಡಿ, ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.